ನಮಸ್ಕಾರ, ನಾನು ಮಾಧವಿಲಾಕೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದೇವರಹಿಪ್ಪರಗಿ ತಾಲೂಕಿನ ಕೆರುಟಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ ಮತ್ತು ಎನ್ಆರ್ಇಜಿಎ ಕಾಮಗಾರಿಯ ಪ್ರಯುಕ್ತ ತಿರುಪತಿ ನಗರದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಭವಾನಿ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತ್ಯವ ದೊಡ್ಡಮನಿ, ಉಪಾಧ್ಯಕ್ಷೆ ಶರಣಮ್ಮ ಸಂದಿಮನಿ, ಪಿಡಿಒ ಬಿಎಚ್ ಗೌಡೆ, ಯುವ ನಾಯಕ ಸಿದ್ದು ಬುಳ್ಳ, ಕಾರ್ಯದರ್ಶಿ ಎಎಸ್ ಮುಜಾವರ್ ಹಾಗೂ ಸಮಸ್ತ ಕೆರುಟಗಿ, ತಿಳುಗುಳ, ಕುದರಗೊಂಡ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಾಂತೇಶ್ ಕಾಂಬಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ದಿನಾಂಕ 21/11/2025 ಈ ಗ್ರಾಮ ಸಭೆ ಅನ್ಕೊಂಡಿದ್ದೀವಿ. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಚ್ಚುವರಿ ಯೋಜನೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ 4 ಹಳ್ಳಿಗಳಿಗೆ ಈ ಹೆಚ್ಚು ಭಾಗವನ್ನು ಆಯ್ಕೆ ಮಾಡಿದ್ದೀವಿ. ಈ ಆಯ್ಕೆ ಮಾಡಿದಂಥ ಗ್ರಾಮ ಸಭೆಗೆ ಬಂದಂಥ ಮಾನ್ಯ ಅಧ್ಯಕ್ಷರು, ಮಾನ್ಯ ನೋಡಲಾಧಿಕಾರಿಗಳು ಹಾಗೂ ನಾಲ್ಕು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಈ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಸದರಿ ಗ್ರಾಮ ಸಭೆಯನ್ನು ನೀವು ಪ್ರಾರಂಭಿಸ್ತಿದ್ದೀವಿ. ನಮಸ್ಕಾರ. ಯಾವತ್ತು ಜವಾಹರಲಾಲ ನೆಹರೂರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ದಿವಸ ಕೆರಟಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಸಭೆ ಹಮ್ಮಿಕೊಂಡಿದ್ದು, ಅದು 400 ಗ್ರಾಮ ಸಭೆ ನಮ್ಮ ಕೆರಟಗಿ ತಂಡಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಯಾವತ್ತು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿಡಿಒ ಅವರಿಗೆ ನಾವು ಮೊದಲಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದರಂತೆ ಈ ಗ್ರಾಮ ಸಭೆಗೆ ಶ್ರೀ ಭವಾನಿ ಪಾಟೀಲ್, ನೋಡಲ್ ಆಫೀಸರ್, ತಾಲೂಕ್ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ಮೇಡಮ್ ಅವರಿಗೂ ಈ ಕಾರ್ಯಕ್ರಮ, ಈ ವಿಶೇಷ ಗ್ರಾಮ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಕೆರಟಗಿ ತಂಡ ಮತ್ತು 4 ಊರಿನಿಂದ ಬಂದಂತ ಯಾವತ್ತು ನನ್ನ ಹಿರಿಯರೇ, ತಾಯಂದಿರೇ, ಇವತ್ತಿನ ದಿವಸ ನೀವೆಲ್ಲರೂ ಮನೆಗಳ ಒಂದು ಗ್ರಾಮ ಸಭೆ ಆದಕ್ಕೆ ಹೇಳಿ ನೀವು ಬಹಳ ಉತ್ಸುಕತೆಯಿಂದ ನೀವು ಎಲ್ಲರೂ ಪಾಲ್ಗೊಂಡಿದ್ದೀರಿ. ಈಗ ನಾವು ಗ್ರಾಮ ಪಂಚಾಯತಿಯಿಂದ ಫಲಾನುಭವಿಗಳ ಲಿಸ್ಟನ್ನು ಓದ್ತಾರೆ. ನೀವು ಎಲ್ಲರೂ ಶಾಂತತೆಯಿಂದ ನಂದು ಬಂದಿಲ್ಲ, ನಿಂದು ಬಂದಿಲ್ಲ, ಎಲ್ಲರಿಗೂ ಬರ್ತದ, ಯಾರಿಗೂ ಏನದ ಅಂದು ಅವಸರ ಪಟ್ಟು ನೀವೇನೋ ಒಂದು ಗಲಾಟೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿಲ್ಲ. ಎಲ್ಲರಿಗೂ ತಮಗೆ ಒಂದು ಯಾರ್ಯಾರಿಗೆ ನೀವು ಮನೆಗಳು ಹೇಳಿರಿ, ಏನು ಮಾಡಿದ್ದು ಅವೆಲ್ಲ ಎಲ್ಲ ಮೆಂಬರ್ಗಳು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಯಾವತ್ತೂ ನೀವು ಅನ್ಯತೆ ಭಾವಿಸದೆ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸ್ತೀವಿ ಹೇಳಿ ಈ ಸಭೆಗೆ ನಮ್ಮ ತಾಂಡದ ಹಿರಿಯರಾದ ದೇಶು ನಾಯಕ್ ಅವರು ಬಂದಿದ್ದಾರೆ, ಸಿದ್ದು ಬುಳ್ಳ ಅವರು ಅದಾರ, ಎಲ್ಲರೂ ಅದಾರ. ಅವರೆಲ್ಲರಿಗೂ ಒಂದು ಸ್ವಾಗತವನ್ನು ಮಾಡಿ ಮುಂದಿನ ಈಗೇನು ಗ್ರಾಮ ಸಭೆಯನ್ನು ನಡೆಸಲಿಕ್ಕೆ ಮಾಡ್ತೀವಿ. ಸಲ್ಲಿಸಿದ ಅರ್ಜಿಗಳು ಈ ಕೆಳಗಿನಂತಿವೆ. ಶಾಂತಪ್ಪ ಸ ಮಾದಾರ್, ಲಕ್ಷ್ಮಣ್ ಜೆ ಪೂಜಾರಿ, ಮೀನಾಕ್ಷಿ ರವಿ ಪೂಜಾರಿ, ಮಹಾದೇವಿ ಈಶ್ವರಗೌಡ ಮೇಲಿನಮನಿ, ಪಾರ್ವತಿ ಹ ವಾಲಿಕಾರ್, ವಿದ್ಯಾಶ್ರೀ ಅಣ್ಣರಾಯ್ ಬಿರಾದಾರ್, ನಾಚಕಮ್ಮ ಸು ಮುಜಾವರ್, ಲಕ್ಷ್ಮೀ ಬಾಬುಗೌಡ ಪಾಟೀಲ್, ಮಲ್ಲಪ್ಪ ಗು ಮಣ್ಣಾಪುರ್, ಮಾನಂದ ಸಾ ಕರಿಗೌಡರ್, ಶ್ರೀಮಂತ್ ಲಾಲ್ ಸಿಂಗ್ ರಾಠೋಡ್, ಸಂಗೀತಾ ಸುರೇಶ್ ಚೌಹಾಣ್, ಅಕ್ಕುಬಾಯಿ ಸಂತೋಷ್ ರಾಠೋಡ್, ಬಂಗಾರಬಾಯಿ ರಾಜು ರಾಠೋಡ್, ಕವಿತಾ ತಿಪ್ಪಣ್ಣ ರಾಠೋಡ್, ಸಂಗೀತಾ ನಿಂಗರಾಜ್ ರಾಠೋಡ್, ಪಾರ್ವತಿ ರಾಜ್ಕುಮಾರ್ ಸಾಲೋಟಗಿ, ವಿಲಾಸ್ ಚಿದಾನಂದ್ ರಾಠೋಡ್, ಶ್ರೀದೇವಿ ಸುನಿಲ್ ರಾಠೋಡ್, ಗೀತಾ ಶಂಕರ್ ನಾಯ್ಕ್, ಕಲಾವತಿ ವಾಸು ನಾಯ್ಕ್, ಜಯಶ್ರೀ ಸಂಜು ರಾಠೋಡ್, ಕಲಾವತಿ ಬಂದ್ರು ರಾಠೋಡ್, ಸುಭಾಷ್ ಚತ್ರು ರಾಠೋಡ್, ಅಂಶುಬಾಯಿ ನೀಲಕಂಠ ರಾಠೋಡ್, ಶಾಂತಾಬಾಯಿ ಗುಂಡು ರಾಠೋಡ್, ಸಂಜೀವ್ ರೂಪ್ ಸಿಂಗ್ ನಾಯ್ಕ್, ಅನಿತಾ ಬಾಜಿರಾವ್ ರಾಠೋಡ್, ಸುನಿತಾ ಅನಿಲ್ ರಾಠೋಡ್, विश्वनाथ लच्चू राठौड़, तारानाथ राठौड़, रेणुकाबाई संतोष चौहान,
पूर्णिमा बाबू राठोड, सोनाबाई राजू चव्हाण, गीता सुरेश राठोड, सुशलाबाई डाकूचंद राठोड, महादेवी शिव राठोड, रत्नाबाई रामू चव्हाण, अक्षता राजकुमार राठोड, तिप्पाबाई शिव चव्हाण, बाबू हरसिंग राठोड, भगवान सिंह हरसिंग राठोड, परशुराम मोतू चव्हाण, शेऊ रामचंद्र राठोड, गीता अशोक राठोड, चंद्रकला बीळगी, अनिता बाजीराव राठोड, काशीबाई मोहन राठोड, कलावती मा हुडे, जयश्री नवीन मनी, भागम्मा हचडग, पार्वती मल्लिकार्जुन मठर, मल्लप्प नाईक, सुपुत्र गेद्लमरी, शांतम्मा भुयार, सुमित्रा बागप्पा गिरनूर, भीमाबाई गेद्लमरी, अशोक गेद्लमरी, महादेवी भुयार, रेणुका गेद्लमरी, शिवलिंगम्मा गेद्लमरी, लक्ष्मी भुयार, रेणुका नागप्प वटर, शोभा बिरादार, कन्यप्प नायकोडी, संतोष माडबाळ, गोल्लाळप्प यलगोड, वीरेश भुयार, मल्लक्क हुकुमनाळ, दानम्मा ಹೊಣಕೇರಿ, रेणुका कुर्तळी, मल्लम्म मूलिमणी, शांतव्व कुंभार, ಈರಮ್ಮ ದೊಡ್ಮನಿ, ಶಾಂತಮ್ಮ ಮಾಡಿಗಿ, ರಾಜಶ್ರೀ ವಾಲಿಕಾರ್, ರೇಣುಕಾ ಜಲವಾದಿ, ಸಿದ್ದರಾಮಪ್ಪ ಸಾಹೇಬಣ್ಣ ಗುಡಿಮನಿ, ಅನಿತಾ ಮಾಂತೇಶ್ ಗುಡಿಸಲ್ಮನಿ, ಲಲಿತಾಬಾಯಿ ಗುಡಿಸಲ್ಮನಿ, ಸಾಮಬಾಯಿ ಕರ್ತಪ್ಪಗೋಳ್, ಮಹಾಂತೇಶ್ ಗುಡಿಸಲ್ಮನಿ, ಸಂತೋಷ್. ಇವತ್ತು ದಿನಾಂಕ 29/11/2025 ಗ್ರಾಮ ಸಭೆ ಇಂದು 22, 23ನೇ ಹಾಗೂ 24, 25ನೇ ಸಾಲಿನ ಬಸವ ಹೆಚ್ಚುವರಿ ಯೋಜನೆಯಡಿಗೆ ಮನೆಗಳ ಫಲಾನುಭವಿಗಳ ಆಯ್ಕೆ ಕುರಿತು 22, 23 ಹಾಗೂ 24, 25ನೇ ಸಾಲಿನ BR ಅಂಬೇಡ್ಕರ್ ಹೆಚ್ಚುವರಿ ಯೋಜನೆಯಡಿ ಮನೆಗಳನ್ನು ಫಲಾನುಭವಿಗಳ ಆಯ್ಕೆ ಕುರಿತು ಮತ್ತು 2026, 27ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕಾಮಗಾರಿಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ.